ಹಾಯ್ ಹ್ಯಾಪಿ ಬುಬ್ಬು ಸುಬ್ಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೆ.ಅನಸ್ ಶರ್ಮಾ. ಮನೆ ಮದ್ದು ಮತ್ತು ಆರೋಗ್ಯ ಕುರಿತು ನೋಡಿ, ನಿಮ್ಗೇನಾದರೂ ಎದೆ ಗುಂಡಿ ಒತ್ತುತ್ತಾ ಇದ್ದರೆ, ಉಸಿರಾಡೋಕ್ಕೆ ತೊಂದರೆ ಆಗಿದ್ದರೆ, ಸ್ವಲ್ಪ ಎದೆ ಗುಂಡಿ ಭಾಗದಲ್ಲಿ ಉರಿತಾ ಇದ್ದರೆ, ಊಟ ಸರಿಯಾಗಿ ಸೇರದಿದ್ದರೆ, ಯಾವುದೇ ರೀತಿಯ ಆಹಾರ ಪದಾರ್ಥಗಳು ಸರಿಯಾಗಿ ಸೇರದೆ ನಿಮಗೆ ಯಾವುದಾದ್ರು ಒಂದು ದುಶ್ಚಟಕ್ಕೋ ಯಾವುದಕ್ಕೋ ಒಂದು ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿದ್ದೀವಿ ಅಂದರೆ, ಮಲಗದಲ್ಲೇ ಮಲಗಿರ್ತೀರ ಅಂದರೆ ನೀವು ಈ ಮದ್ದನ್ನು ಮಾಡ್ಕೊಳ್ಳಿ, ಮನೆ ಮದ್ದನ್ನು ಮಾಡ್ಕೊಳ್ಳಿ. ಈ ಮನೆ ಮದ್ದೇನಪ್ಪ ಅಂದರೆ ನೋಡಿ, ಇದು ಏಲಕ್ಕಿ. ಈ ಏಲಕ್ಕಿಯನ್ನು ದಿನ ಬೆಳಗ್ಗೆ ಎದ್ದು ಒಂದು 5 ಇಲ್ಲ ಒಂದು 6, ಒಂದು 7, 8 ಒಂದು ಒಳ್ಳೆ ಏಲಕ್ಕಿ, ಹಸಿರು ಏಲಕ್ಕಿಯನ್ನು ತಗೊಳ್ಬೇಕು. ತೊಗೊಂಬಿಟ್ಟು ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಬೇಕು, ಸಿಪ್ಪೆ ತೆಗೆದು ಪುಡಿ ಮಾಡಿಬಿಟ್ಟು ಈ ಏಲಕ್ಕಿಯನ್ನು ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಮುಖನೂ ತೊಳೆದಲ್ಲೇ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಜಗಿಬೇಕು. ಜಗದ್ಬಿಟ್ಟು ಆಮೇಲೆ ಒಂದು ಲೋಟ ಬೆಚ್ಚನೆಯ ನೀರಿಗೆ 1/4 ಚಮಚ ಸಕ್ಕರೆಯನ್ನು ಹಾಕ್ಕೊಂಡು ನೀವು ಅದನ್ನು ಕುಡಿಬೇಕು. ಇದು ಒಂದು ಮೆಥಡು. ಇನ್ನೊಂದು ಮೆಥಡು, ನಿಮಗೆ ಸಿಕ್ಕಾಪಟ್ಟೆ ನಿಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ, ಎಲ್ಲಿ ಹೋದರೂ ನಿಮಗೆ ಆರೋಗ್ಯದ ಬಗ್ಗೆ ಪರಿಹಾರನೇ ಸಿಕ್ಕಿಲ್ಲ, ಆದರೂ ಸಹ ನಾವೇನು ಮಾಡಬೇಕು ಅನ್ನೋ ಚಿಂತೆಯಲ್ಲಿ ನೀವಿದ್ದೀರಾ ಅನ್ನೋದಾದರೆ, ನಿಮಗೆ ಯಾವ ಕಾಯಿಲೆ ಅಂತ ಡಾಕ್ಟ್ರು ಗುರುತಿಸ್ತಾ ಇಲ್ಲ, ಯಾರೂ ಗುರುತಿಸ್ತಾ ಇಲ್ಲ ಅಂದಾಗ ನೀವು ದಿನಾಗಲೂ ಬೆಳಗ್ಗೆ ಎದ್ದ ತಕ್ಷಣ 10 ಏಲಕ್ಕಿ ಬೀಜಗಳನ್ನು ತಗೊಳ್ಳಿ. 10 ಏಲಕ್ಕಿಯ ಬೀಜಗಳನ್ನು ತಗೊಂಡು ಚೆನ್ನಾಗಿ ಅದನ್ನು ಪುಡಿ ಮಾಡಿ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಅದನ್ನು ಬಾಯಿಗೆ ಹಾಕ್ಕೊಂಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದಲ್ಲೇ ಬಾಯಿ ಹಾಕ್ಕೊಂಡು ಚೆನ್ನಾಗಿ ಜಗಿಬೇಕು. ಜಗ್ದು ರಸವನ್ನು ನುಂಗಿಬಿಟ್ಟು ಆಮೇಲೆ ನೀವು ಚೆನ್ನಾಗಿ ಅದು ನುಂಗಿ ಎಲ್ಲ ಆದಮೇಲೆ 1 ಲೋಟ ನೀರನ್ನು ಬಿಸಿ ಮಾಡ್ಕೋಬೇಕು. ಬೆಚ್ಚಗಿರ್ಬೇಕು ನೀರು. ಬೆಚ್ಚನೆಯ ನೀರಿಗೆ ಸ್ವಲ್ಪ ಸಕ್ಕರೆ ಮತ್ತು 1-2 ಅರಳು ಉಪ್ಪನ್ನು ಹಾಕ್ಕೊಂಡು ನೀವು ಅದನ್ನು ಗಟ ನೀರನ್ನು ಕುಡಿದ್ಬಿಡ್ಬೇಕು. ಕುಡಿದ್ಮೇಲೆ ಸಮಾಧಾನವಾಗಿ ಸುಮ್ಮನೆ ಕೂತ್ಕೊಂಬಿಡಿ, ಆಯಿತಾ? ನಿಮಗೇನೂ ಮಾಡಬೇಕು ಅನ್ನಿಸ್ತಿದ್ದಾಗ ನೀವು ಸುಮ್ಮನೆ ಕೂತ್ಕೊಳ್ಳಿ. ಹೀಗೆ ನೀವು ದಿನ ಮಾಡೋದ್ರಿಂದ ನಿಮಗೆ ಇರುವಂತಹ ಎದೆ ಉರಿ ಆಗಲಿ, ಎದೆ ಗುಂಡಿಯ ಒತ್ತುತ್ತಾ ಇರೋದಾಗಲಿ, ಸಂಕಟ ಆಗಲಿ, ಊಟ ಸೇರ್ತಾನೇ ಇಲ್ಲ, ತಿಂಡಿ ಸೇರ್ತಾ ಇಲ್ಲ, ನಿದ್ದೆನೂ ಸರಿ ಬರ್ತಾ ಇಲ್ಲ ಅಂದಾಗ ಕೆಲವ್ರು ಏನಾಗುತ್ತೆ, ಪೂರ್ತಿ ನಿದ್ದೆಯಲ್ಲೇ ಇರ್ತಾರೆ, ಎದ್ದೇಳೋದೇ ಇಲ್ಲ, ಕೆಲಸನೂ ಮಾಡಲ್ಲ, ಏನೂ ಮಾಡೋದಿಲ್ಲ, ಯಾವಾಗ ನೋಡ್ರೂ ಮಲಗೇ ಇರ್ತಾರೆ. ಈ ಥರ ಸಮಸ್ಯೆಗಳಿದ್ದೆ. ಈ ಎಲ್ಲ ಸಮಸ್ಯೆಗಳು ಸಹ ಈ ನಾನು ಹೇಳಿರುವಂತಹ ಮನೆ ಮದ್ದಿನಲ್ಲಿ, ಏಲಕ್ಕಿಯ ಈ ಮನೆ ಮದ್ದಿನಲ್ಲಿ ಖಂಡಿತವಾಗಿಯೂ ನಿಮಗೆ ಉಪಶಮನ ಆಗುತ್ತೆ. ಯಾವುದೇ ರೀತಿ ನಿಮಗೆ ಕಾಳಜಿ ಬೇಡ. ಅಯ್ಯೋ ಇದರಲ್ಲಿ ವಾಸಿ ಆಗುತ್ತೋ ಇಲ್ಲೋ, ಎಂತೆಂಥದ್ದು ನಾನು ಮಾಡಿದ್ದೀನಿ, ಏನೇನು ಮೆಡಿಷನ್ ತೊಗೊಂಡಿದ್ದೀನಿ, ಹೋಗಲ್ಲೇನೋ, ಇಲ್ಲಪ್ಪ ಹೋಗಲ್ಲ ಅನ್ನೋ ನಿಮ್ಮಲ್ಲಿ ಭಯ ಆಗಲಿ, ಭೀತಿ ಆಗಲಿ, ಅಂಜಿಕೆ ಆಗಲಿ ಯಾವುದೂ ಸಹ ಬೇಡ. ನೀವು ಇದನ್ನು ಧೈರ್ಯವಾಗಿ ಏಲಕ್ಕಿಯ ಒಂದು ಮನೆ ಮದ್ದನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಗ್ತದೆ. ನಿಮ್ಮ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗ್ತದೆ. ಆದರೆ ನೀವು ಆರೋಗ್ಯ ಸುಧಾರಣೆ ಆಗೋವರೆಗೂ ನೀವು ಈ ಕೆಲಸ ಮಾಡಬೇಕು. ನೀವು ಏಲಕ್ಕಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ 10 ಏಲಕ್ಕಿಯನ್ನು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಚೆನ್ನಾಗಿ ಇಲ್ಲ ಪುಡಿ ಮಾಡಿ ಇಟ್ಕೊಂಬಿಡಿ. 1/4 kg ಅಷ್ಟು ಏಲಕ್ಕಿನ ಅದಕ್ಕೊಂದಷ್ಟು 1/4 kg ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಬಿಡಿ. ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ.